सुरवन्द्यमुनीन्द्रपराशरजां त्रियुगार्चनपूततनुं सुधियं शरणं सकलागहरं सुमुखं सततं प्रणमामि सुधीन्द्रयतिं सततं प्रणमामि सुधीन्द्रयतिम्। रघुनाथपदाम्बुजभृङ्गवरं सुकृतीन्द्रयते करकञ्जभवं सततं प्रणमामि सुधीन्द्रयतिं सततं प्रणमामि सुधीन्द्रयतिम्। प्रणताखिल साधुजनार्तिहरं नरसिंहपदार्चनलब्धवरं पतितोद्धरणं करुणाजलधिं सततं प्रणमामि सुधीन्द्रयतिं सततं प्रणमामि सुधीन्द्रयतिम्। श्रुतिधर्मविरोधि जनानपि यो मृदुभाषणतो हरिभक्तियुतान् विदधाति गुरु तमहं परमं सततं प्रणमामि सुधीन्द्रयतिं सततं प्रणमामि सुधीन्द्रयतिम्। सुरधं स्मितशान्तसुरम्यमुखं विदिताखिलशास्त्रमुदारधियं धरणीसुरसेवितपादयुगं सततं प्रणमामि सुधीन्द्रयतिं सततं प्रणमामि। बोलो श्रीमद सुधींद्र तीर्थ स्वामी गुरु महाराज की ವೆಂಕಟರಮಣ ದೇವಸ್ಥಾನ ಅಂತೂ बांगणी कोरनु आरर यात्रा आम्ही ट्रेनर बैसून 2 दिवस येऊन दिल्ली पावली ती देवाल दयेनं काय ತೊಂದರೆ जायनी म्हणून हांव लेखता सर्वांना आरोग्य चांगलं आसा इतवरांना टाइम प्रत्येक आम्ही टायमार आसा सर्वांक हांव हे संदर्भात आरर यात्रा तर्फे स्वागत करता आणि दिल्ली समाज मंदिरा वचण्यासाठी हांव बस उरलेना समाज मंदिरा गेल्यानंतर तुमकां जवळच्यान इन्स्ट्रक्शन दिला की त्या इन्स्ट्रक्शन प्रकार करचे आता तुमकां दिल्ली रोड्स दिल्लीची ಕೆಲವು एरिया पण दिल्ली पळय न्ही तुमकां इथून चंद करून पळया संजवाळ वापस थोडे दिल्ली पळोवचे आसता तुम्ही ताजेकोसकर हांव डिस्टर्ब करनाची तुमकां दिल्ली पळोवचे का हांव स्वता सह पळया चंद रोड्स कितले फास्ट सोडून व्हेकल्स कसं नाही जन कसं नाही लागगे आशिल्ले पुरा मस्त विचार तुमकां थंय समाज मंदिर वचवरून मेळटा न्यू राजेंद्र नगर आणि गीता मंदिर हाची लागगी आसता तुमकां माहितीक सांगिल्लें हांव रेस्ट घेता तुम्ही दिल्ली दर्शन अट पळया आणि जेवण करून उलयता नमस्कार नमस्ते आरआर यात्रा राधे 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 ಇಷ್ಟವರೆಗೆ ನಾವು ಹರಿದ್ವಾರ ಎಲ್ಲ ಪೂರೈಸಿಕೊಂಡು ಡೆಲ್ಲಿ ಪೂರೈಸಿಕೊಂಡು ಇವತ್ತು ಋಷಿಕೇಶಕ್ಕೆ ಬಂದಿದ್ದೇವೆ ನಿಮಗೆಲ್ಲರಿಗೆ ಪುನಃ ನಾನು ಸ್ವಾಗತವನ್ನು ಮಾಡ್ತಾ ಇದ್ದೇನೆ ನಾವು ಈಗ ರಾಮ್ಜೂಲಾದ ಎದುರುಗಡೆ ಇದ್ದು ನಾವು ಇಲ್ಲಿಂದ ನಾವು ರಾಮ್ಜೂಲಕ್ಕೆ ಹೋಗ್ತಾ ಇದ್ದೇವೆ ಆದರೆ ಇಲ್ಲಿ ಸಂಕ್ಷಿಪ್ತವಾದಂತಹ ವಿವರಣೆ ಕೊಡುವುದು ಅಗತ್ಯ ಅಂತ ಕಾಣ್ತದೆ ನಾವು ಈಗಾಗಲೇ ಹರಿದ್ವಾರ್ ಎರಡು ಹೆಸರಿದೆ ಹರಿದ್ವಾರ ಅಂತ ಹೇಳಿದ್ರೆ ವೈಷ್ಣವರಿಗೆ ಅದು ಹರಿದ್ವಾರ ಆದ್ರೆ
ಶೈವರಿಗೆ ಅದು ಹರದ್ವಾರ ಅಂತ ಹೇಳಿ ಹೇಳ್ತಾರೆ. ಅಲ್ಲಿಂದಲೇ ನಮ್ಮ ದೇವಭೂಮಿ ಪ್ರಾರಂಭ ಆಗುತ್ತೆ. ಆದರೆ ನಿಜವಾದಂತಹ ದೇವಭೂಮಿ ಪ್ರಾರಂಭ ಆಗಿದ್ದು ಋಷಿಕೇಶದ ಅಲ್ಲಿ ಎಂಟ್ರಿ ಆದ ನಂತರ ಇದು ದೇವಭೂಮಿ. ಯಾಕೆ ದೇವಭೂಮಿ ಅಂತ ಹೇಳ್ತಾರೆ ಅಂದ್ರೆ ಇಲ್ಲಿ 6 ತಿಂಗಳು ಮಾತ್ರ ಮನುಷ್ಯರಿಗೆ ಬದುಕಲಿಕ್ಕೆ ಸಾಧ್ಯ ಇದೆ. ಇದ್ರ ಮೇಲೆ ಹೋದ್ರೆ 6 ತಿಂಗಳು ಮಾತ್ರ ಮನುಷ್ಯನಿಗೆ ಬದುಕಲಿಕ್ಕೆ ಆಗುತ್ತೆ. ಆಮೇಲೆ 6 ತಿಂಗಳು ಕೆಳಗಿರ್ಬೇಕು ಅನ್ನೋ ಕಾರಣಕ್ಕಾಗಿ ದೇವರು ಮಾತ್ರ ಅಲ್ಲಿ ಇರ್ತಾನೆ ಅನ್ನೋದಕ್ಕಾಗಿ ಇದೊಂದು ದೇವಭೂಮಿ ಅಂತ ಹೇಳಿದ್ದಾರೆ. ಇನ್ನು ಅನೇಕ ಕಥೆಗಳು ಇದ್ದಾವೆ. ನಾನು ಕೇವಲ ಋಷಿಕೇಶದ ಬಗ್ಗೆ ಒಂದು ಚಿಕ್ಕ ಕಥೆಯನ್ನು ನಿಮ್ಗೆ ಹೇಳ್ತೇನೆ. ಋಷಿಕೇಶ ಅನ್ನುವಂತ ಹೆಸರು ಯಾಕೆ ಬಂತು ಅಂತ ಹೇಳಿ. ಇಲ್ಲಿಂದ ಮೇಲೆ ಹೋದರೆ ಇದು ಹಿಮಾಲಯದ ತಪ್ಪಲು ಅತ್ಯಂತ ಪ್ರಶಸ್ತವಾದಂತಹ ಋಷಿಗಳಿಗೆ ಇರುವಂತಹ ಜಾಗ. ಆದರೂ ಎಲ್ಲ ಇಡೀ 365 ದಿನಗಳ ಕಾಲನು ಇಲ್ಲಿ ತಪಸ್ಸನ್ನು ಮಾಡುವುದಾದ್ರೆ ಇಲ್ಲಿ ಮಾತ್ರ ಸಾಧ್ಯ ಇತ್ತು. ಯಾಕಂದ್ರೆ ಇಲ್ಲಿ 2 ಹಾವೆಗಳು ಇದ್ವು. ಇಲ್ಲಿ 6 ತಿಂಗಳು ಇರ್ಲಿಕ್ಕೂ 12 ತಿಂಗಳಿಗೆ ಇರುವಂತ ಪ್ರಶಸ್ತವಾದಂತ ಒಂದೇ ಒಂದು ಜಾಗ ಅಂದ್ರೆ ಅದು ಋಷಿಕೇಶ. ಸಾವಿರಾರು ವರ್ಷಗಳಿಂದ ಪುರಾಣದಿಂದ ಬಂದಂತ ಕತೆ. ಆದ್ದರಿಂದಲೇ ಋಷಿಮುನಿಗಳೆಲ್ಲ ಇಲ್ಲೇ ಬಂದು ಕೂಡಿಸಿಕೊಂಡು ಅವರು ತಪಸ್ಸು ಮಾಡ್ತಿದ್ರು. ಸಾವಿರಾರು ವರ್ಷಗಳ ತಪಸ್ಸನ್ನು ಮಾಡುವುದರಿಂದ ಅವ್ರಿಗೆ ಏನಾಗ್ತಿತ್ತು ಅಂತ ಹೇಳಿದ್ರೆ ಕೇಶವು ನೇರವಾಗಿ ಅವರು ಅಷ್ಟು ಬೆಳೆದು ಕೆಳಗೆ ನೆಲಕ್ಕೆ ತಾಗ್ತಿತ್ತು. ಆದ್ದರಿಂದಲೇ ಅದನ್ನು ಋಷಿಕೇಶ ಅನ್ನುವಂಥ ಹೆಸರಿನಿಂದ ಇವತ್ತು ಇಲ್ಲಿ ಹೆಸರು ಮಾಡಿದೆ. ಇಲ್ಲಿಗೆ ಸಂಕ್ಷಿಪ್ತವಾಗಿ ರಾಮಜೂಲ ಮತ್ತು ಲಕ್ಷ್ಮಣ ಜೂಲದ ಬಗ್ಗೆ ಹೇಳಿ ನಿಮಗೆ ನಾನು ಕರೆದುಕೊಂಡು ಹೋಗ್ತೇನೆ. ಲಕ್ಷ್ಮಣ ಜೂಲ ಅನ್ನುವಂಥದ್ದು ಇಲ್ಲಿ ಪುರಾಣವಾಗಿ ಮೊದಲು ಪ್ರಾರಂಭವಾದ್ದು. ಅಂದ್ರೆ ಬ್ರಿಟಿಷ್ ಕಾಲದಲ್ಲಿ ಮಾಡಿದಂತ ಜೂಲ ಅಂತ ಹೇಳಿದ್ರೆ ಬ್ರಿಡ್ಜ್ ಆದ್ರೂ ಕೂಡ ಬ್ರಿಡ್ಜ್ ಅಲ್ಲ. ಯಾಕೆ ಬ್ರಿಡ್ಜ್ ಅಲ್ಲ ಅಂತ ಹೇಳಿದ್ರೆ ಅದಕ್ಕೆ ಪೋಲ್ಸೇ ಇಲ್ಲ, ಅದಕ್ಕೆ ಯಾವುದೇ ಪಿಲ್ಲರ್ಸ್ ಇಲ್ಲ, ಕಂಬಗಳೇ ಇಲ್ಲ. ಅದನ್ನು ಯಾವುದು ಅತ್ಯಂತ ಎತ್ತರ ದೊಡ್ಡದಾದಂತ ಇದಕ್ಕಾದ್ರೂ ನೋಡಿ ನಿಮ್ಗೆ ಸಪೋರ್ಟ್ ಇರುವಂತಹ ಇದೆ. ಆದ್ರೆ ಲಕ್ಷ್ಮಣ ಜೂಲಕ್ಕೆ ಇಲ್ಲೇ ಇಲ್ಲ. ಅದು ಕೇವಲ ಈ ಕಬ್ಬಿಣದ ರೋಪ್ ಏನಿದೆ ಆ ರೋಪಿನಿಂದ ಅದು ಮಾಡಿದಂತಹ ಒಂದು ಅತ್ಯಂತ ಸುಂದರವಾದಂತಹ ಅದ್ಭುತವಾದಂತಹ ಜಗತ್ತಿನಲ್ಲಿ ಅತ್ಯಂತ ಅದ್ಭುತವಾದಂತಹ ಒಂದು ಜೂಲ ಬ್ರಿಡ್ಜ್. ಆದ್ದರಿಂದ ಅದನ್ನು ಲಕ್ಷ್ಮಣ ಜೂಲ ಯಾಕೆ ಹೆಸರಿಟ್ರು? ಜೂಲ ಅಂದ್ರೆ ಯಾಕಂದ್ರೆ ಅದು ನಿಮಗೆ ಜೋಕಾಲಿ ಹಾಗೆ ಇದೆ ಅನ್ನುವ ಕಾರಣಕ್ಕಾಗಿ ಅದು ಜೂಲ ಅಂತ ಹೇಳಿದ್ರು. ಆದ್ರೆ ಲಕ್ಷ್ಮಣ ಜೂಲ ಯಾಕೆ ಹೆಸರಿಟ್ರು ಅಂತ ಹೇಳಿದ್ರೆ ನಿಮ್ಮ ದೇಶದಲ್ಲಿ ರಾಮನ ಅತ್ಯಂತ ಹೆಚ್ಚು ದೇವಾಲಯಗಳಿರುವಂತಹ ನಮ್ಮ ದೇಶ ಇದು. ಆದ್ರೆ ಲಕ್ಷ್ಮಣನ ಒಂದೇ ಒಂದು ದೇವಾಲಯ ಇಲ್ಲ. ಆದ್ರೆ ಇಲ್ಲಿ ಮಾತ್ರ ಲಕ್ಷ್ಮಣ ಜೂಲದ ಮೊದಲು ನಮ್ಗೆ ತೋರಿಸ್ಲಿಕ್ಕಿತ್ತು, ಇಲ್ಲಿ ಹೋಗ್ಲಿಕ್ಕಿಲ್ಲ. ಲಕ್ಷ್ಮಣನ ಒಂದೇ ಒಂದು ಮಂದಿರ ಇರುವುದು ಅಲ್ಲಿ ಮಾತ್ರ. ಆ ಕಾರಣಕ್ಕಾಗಿ ಅದನ್ನು ಲಕ್ಷ್ಮಣ ಜೂಲ ಅಂತ ಹೇಳಿ ಹೆಸರಿಟ್ರು. ಅಷ್ಟು ಬಿಟ್ಟರೆ ಮತ್ತೆ ಅದಕ್ಕೇನು ಹೆಸರು ವಿಶಿಷ್ಟತೆ ಏನೂ ಇರಲಿಲ್ಲ. ಆದರೆ ಆ ಜೂಲ ಅಷ್ಟು ಪ್ರಸಿದ್ಧಿ ಆದ್ರೂ ಕೂಡ ಇನ್ನೊಂದು ಜೂಲ ಮಾಡಬೇಕು ನಮ್ಮ ಸ್ವತಂತ್ರ ಭಾರತ ನಂತರ ಇವರಿಗೆ ಭಾರತೀಯರಿಗೆ ಅಂತ ಹೇಳಿ ಆಸೆ ಆಗಿ ಅವರು ಮಾಡ್ತಾರೆ. ಅವರು ಈ ರೀತಿಯಲ್ಲಿ ಮಾಡ್ತಾರೆ. ಇದನ್ನು ರಾಮಜೂಲ ಅಂತ ಹೇಳಿ ಹೇಳ್ತಾರೆ. ಇದಕ್ಕೆ ಏನು ಹೇಳಬೇಕು? ರಾಮನಿಗೆ ಪ್ರಾಶಸ್ತ್ಯ ಇಲ್ಲದೆ ಲಕ್ಷ್ಮಣನಿಗೆ ಪ್ರಾಶಸ್ತ್ಯ ಇಲ್ಲ ಅನ್ನೋ ಕಾರಣಕ್ಕಾಗಿ ಇದನ್ನು ರಾಮಜೂಲ ಅಂತ ಹೇಳಿ ಕರೀತಾರೆ. ಈಗ ನಾವು ಈ ಜೂಲದ ಕೊನೆಯವರೆಗೆ ಆಚೆವರೆಗೆ ಹೋಗ್ತೇವೆ. ಅಲ್ಲಿ ನಿಮ್ಗೆ ನಾನೀಗ ಏನ್ ಮಾಡ್ತೇನೆ ಅಂದ್ರೆ ಮೊದಲು ಒಂದು ಗ್ರೂಪ್ ಫೋಟೋ ತೆಗಿತೇನೆ ಚಂದ ಮಾಡಿ. ಆಮೇಲೆ ಕೊನೆಯಲ್ಲಿ ಒಂದು ಗ್ರೂಪ್ ಫೋಟೋ ತೆಗಿತೇನೆ. ಸರಿಯಾಗಿ ಕೇಳ್ಕೊಳ್ಳಿ. ಎಲ್ಲರೂ ಆ 2 ಗ್ರೂಪ್ ಫೋಟೋ ಚಂದ ಮಾಡಿ ನಾವು ತೆಗಿಲಿಕ್ಕೆ ಆಗ್ತಾರೆ. ಆಮೇಲೆ ನಿಮ್ಗೆ ಇಂಡಿವಿಜುವಲಿ ನಾನು ಬ್ರಿಡ್ಜಿನಲ್ಲಿ ಆ ಪುಲ್ನಲ್ಲಿ ಬಿಟ್ಬಿಡ್ತೇನೆ. ಬಿಟ್ಟಾವಾಗ ನೀವು ಖಂಡಿತ ನಿಮ್ಮ ಜಾಗ್ರತೆ ಸ್ವಲ್ಪ ಆಚೆ ಇಷ್ಟಲ್ಲ. ಅಂದ್ರೆ ಬರುವವರು ಹೋಗುವವರು ಬೈಕಿನವರು ಎಲ್ಲ ಇರ್ತಾರೆ. ಅಲ್ಲಿ ದನ ಕೂಡ ಓಡಾಡುತ್ತೆ, ಕುದುರೆ ಓಡಾಡುತ್ತೆ, ಹುಲಿ ಇಲ್ಲ. ಆದ್ರೆ ನೀವು ಏನ್ ಮಾಡಿ ಅಂದ್ರೆ ನಿಮ್ಮ ಇಂಡಿವಿಜುವಲ್ ಫೋಟೋ ಡ್ಯುವೆಲ್ ಫೋಟೋಸು ಏನು ಇದ್ದಾವೆ ಅದನ್ನು ಮಾಡ್ಕೊಳ್ಳಿ. ಸರಿ ಕೇಳ್ಕೊಳ್ಳಿ. ಅಲ್ಲಿ ಎಂಡ್ ಮಾಡಿ ಕಂಪ್ಲೀಟ್ ಮಾಡಿ ನಾನು ಈಚೆ ಬಂದ ನಂತರ ನಿಮ್ಗೆ ಶಾಪಿಂಗ್ ಬಿಡ್ತೇನೆ. ಅದರಿಂದ ನೀವು ಶಾಪಿಂಗಿಗೆ ಮಧ್ಯೆ ಬರೋದು ಬೇಡ. ಶಾಪಿಂಗಿಗೆ ಒಳ್ಳೆ ವ್ಯವಸ್ಥೆ ಇದೆ. ಅದರಿಂದ ಶಾಪಿಂಗಿನ ಮೊದಲು ನೀವು ಏನು ಮಾಡ್ಲಿಕ್ಕಿದೆ, ಏನು ನೋಡ್ಲಿಕ್ಕಿದೆ, ಆ ಜೂಲ ಮೇಲಿನಿಂದ ನೋಡಿ. ಇದಲ್ಲ, ಇದಕ್ಕಿಂತ ಅಲ್ಲಿ ಲಕ್ಷ್ಮಣ ಜೂಲದಲ್ಲಿ ಅತ್ಯಂತ ಎತ್ತರದಲ್ಲಿ ಇದ್ದು ಆ ನದಿ ಹಿಂಗಿರುತ್ತೆ. ಲಾಸ್ಟ್ ಟೈಮ್ ನೀವು ನೋಡಿರ್ಬೇಕು ಆ ಶಿವನನ್ನು. ನಾವು ಈಗ ನೋಡ್ಲಿಕ್ಕೆ ಆಗುದಿಲ್ಲ. ಆಚೆ ಹೋದ್ರೆ ಅಲ್ಲಿ ಒಬ್ಬ ಶಿವ ಇಷ್ಟೆತ್ತರದಲ್ಲಿ ಇರುವಂತಹ ಶಿವ ಇವನ್ ತಲೆ ಮೇಲಿನಿಂದ ನೀರು ಹೋಗಿದ್ದನ್ನು ನಾವು